ಕೇವಲ 23 ವರ್ಷದ ಅಭಿಷೇಕ್ ಪೊರೆಲ್ನನ್ನು ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಅದು ಕೂಡ ಕರ್ನಾಟಕದ ವಿದ್ಯಾರ್ಥಿನಿ ಕೊಟ್ಟಂತ ಕಂಪ್ಲೇಂಟ್ನಿಂದ. ಈ ಕೇಸ್ ಬಗ್ಗೆ ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸನ್ನು ತಿಳಿಸ್ತಾ ಹೋಗ್ತೀನಿ. ಯಾಕೆ, ಏನು, ಎಲ್ಲಿಂದ ಶುರುವಾಯಿತು ಅಂತ. ಅದಕ್ಕೂ ಮುಂಚೆ ಅಭಿಷೇಕ್ ಪೊರೆಲ್ ಯಾರು ಅನ್ನೋದನ್ನು ನಾವು ನೋಡೋಣ. 23 ವರ್ಷ, ತುಂಬ ಯಂಗ್ ಟ್ಯಾಲೆಂಟ್, ರಣಜಿ ಆಡೋದು ವೆಸ್ಟ್ ಬೆಂಗಾಲ್ಗೆ, ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರುವಂಥ ಹುಡುಗ. ಆತನ ಪರಿಚಯ ನಮಗೆ ನಿಮ್ಗೆ ಆಗಿರೋದು ಯಾವಾಗ ಅಂತಂದರೆ, ಅದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅವರು ಪಿಕ್ ಆದಾಗ, ಅಥವಾ ಅವರ ಪರವಾಗಿ ಪಿಕ್ ಆದಾಗ, ಆ ಟೀಮಲ್ಲಿ ಆಡಿದಾಗ. ನೀವು ನೋಡಿರ್ತೀರ, ಮೇಲೆ ಟಾಪ್ ಆರ್ಡ್ರೆ ಅವ್ರನ್ನ ಕಳಿಸೋದು, ಒಳ್ಳೆ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್, ವಿಕೆಟ್ ಕೀಪರ್ ಕೂಡ. ನನಗೆ ಆತನ ಆಟ ನೋಡಿದಾಗ ಅನಿಸ್ತಾ ಇತ್ತು, ಈತ ಫ್ಯೂಚರ್ಗೆ ಇಂಡಿಯಾಗೊಂದು ಒಳ್ಳೆ ಪ್ರಾಸ್ಪೆಕ್ಟ್ ಆಗ್ತಾನೆ ಅಂತ. ಆದರೆ ಇತ್ತೀಚೆಗೆ ಕೇಳಿಬಂದಂಥ ಒಂದು ವಿವಾದ ಅಥವಾ ಒಂದು ಆರೋಪ ಎಲ್ರಿಗೂ ಕೂಡ ಶಾಕ್ ಅನಿಸ್ತು. ಹೌದಾ, ಅಭಿಷೇಕ್ ಪೊರೆಲ್ ವಿರುದ್ಧ ಇಂಥ ಒಂದು ಆರೋಪ ಅಂತ. ಈ ಆರೋಪವನ್ನು ಮಾಡಿರೋದು, ಕಂಪ್ಲೇಂಟ್ ಕೊಟ್ಟಿರೋದು ಕರ್ನಾಟಕದ ಮೆಡಿಕಲ್ ವಿದ್ಯಾರ್ಥಿನಿ. ಸೊ ಆಕೆ ಒಂದು ಕಂಪ್ಲೇಂಟನ್ನು ಕಲ್ಕತ್ತಾದಲ್ಲಿ, ಹೂಗ್ಲಿಯಲ್ಲಿ ಕೊಟ್ಟಿರ್ತಾಳೆ. ಆ ಸ್ಟೇಷನ್ನಲ್ಲಿ ಈ ಥರ ನನ್ನ ವಿರುದ್ಧ ಒಂದಷ್ಟು ಲೈಂಗಿಕ ಶೋಷಣೆ ಆಗಿದೆ, ಸುಮಾರು ಎಲ್ಲಿಂದ ಪರಿಚಯ ಎಲ್ಲವನ್ನೂ ಕೂಡ ಕಂಪ್ಲೇಂಟಲ್ಲಿ ಹೇಳಿದಾಳೆ. ಆ ಕಂಪ್ಲೇಂಟಲ್ಲಿ ಏನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಒಂದು ಫಿಸಿಕಲ್ ರಿಲೇಷನ್ಶಿಪ್ ಇತ್ತು, ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನನ್ನ ಬಳಸ್ಕೊಂಡ್ರು. ಆದರೆ ಫೈನಲಿ ನನಗೆ ಒಂದು ಕಡೆ ಮದುವೆ ಆಗುವಂಥ ಭರವಸೆ ಕೂಡ ಇಲ್ಲ, ಇನ್ನೊಂದು ಕಡೆ ನನ್ನನ್ನು ಕೆಟ್ಟದಾಗಿ ಬಳಸ್ಕೊಳ್ಳಾಗಿದೆ, ನನ್ನದಷ್ಟು ಪ್ರೈವೇಟ್ ವಿಡಿಯೋಗಳು, ಫೋಟೋಗಳು ಆ ವ್ಯಕ್ತಿ ಅಭಿಷೇಕ್ ಜೊತೆ ಇದೆ ಅಂತ ಆಕೆ ಕಂಪ್ಲೇಂಟ್ ಮಾಡಿದ್ದಾಳೆ. ನಾವು ಇದನ್ನು ತಿಳ್ಕೊಬೇಕಂದ್ರೆ ಈ ಕೇಸನ್ನು ಸುಮಾರು ಒಂದು 3 ವರ್ಷಗಳ ಹಿಂದೆ ಹೋಗಬೇಕು. 2023ರಲ್ಲಿ ಇವರಿಬ್ಬರ ಪರಿಚಯ ಆಗಿರೋದು, ಅಭಿಷೇಕ್ ಪೊರೆಲ್ ಹಾಗೆ ಆ ಹುಡುಗಿ ಪರಿಚಯ ಆಗಿರೋದು 3 ವರ್ಷಗಳ ಹಿಂದೆ. ಇದಾದಮೇಲೆ ಇಬ್ಬರು ಕೂಡ ಫ್ರೆಂಡ್ಸ್ ಆಗ್ತಾರೆ, ಜೊತೆಗೆ ಬೆರೀತಾರೆ, ಒಂದಷ್ಟು ಓಡಾಟ ಕೂಡ ನಡೆಯುತ್ತೆ. ಹಾಗೆ ಎರಡೂ ಫ್ಯಾಮಿಲಿಯವ್ರಿಗೂ ಕೂಡ ಅಭಿಷೇಕ್ ಪೊರೆಲ್ ಮತ್ತು ಆ ಹುಡುಗಿಯ ರಿಲೇಷನ್ಶಿಪ್ ಗೊತ್ತಿರುತ್ತೆ ಅಂತ ಆಕೆ ಕಂಪ್ಲೇಂಟಲ್ಲಿ ಹೇಳಿದ್ದಾಳೆ. ಅದಾದಮೇಲೆ ಇವರು ವಿದೇಶಕ್ಕೂ ಕೂಡ ಹೋಗಿದ್ದಾರೆ, ಒಟ್ಟಿಗೆ ಸುತ್ತಾಡಿದ್ದಾರೆ, ಒಂದಷ್ಟು ಪ್ರೈವೇಟ್ ಟೈಮನ್ನು ಕೂಡ ಇವರು ಕಳೆದಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. ಪ್ರೈವೇಟ್ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೇನೋ ಅಂತ. ಆದರೆ ಮದುವೆ ವಿಚಾರ ಅಂತ ಬಂದಾಗ ಅಭಿಷೇಕ್ ಪೊರೆಲ್ ಎಲ್ಲೋ ಒಂದು ಕಡೆ ಸ್ಕಿಪ್ ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ನನ್ನನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಯಿದ್ರು. ಮದುವೆ ವಿಚಾರ ಬಂದಾಗ ಯಾಕೋ ಆತನಿಂದ ವಿರೋಧಾಭಾಸ ಬರ್ತಾಯಿತ್ತು, ಆತ ಒಪ್ತಾ ಇರಲಿಲ್ಲ ಅಥವಾ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಅಂತ. ಒಂದು ಇನ್ಸಿಡೆಂಟ್ ಬಗ್ಗೆ ಕೂಡ ಆಕೆ ಹೇಳ್ತಾಳೆ, ನಾನು ಡೆಲ್ಲಿಲಿ ಹೋದಂಥ ಸಂದರ್ಭದಲ್ಲಿ ಒಂದು ಘಟನೆ ಆಯಿತು. ಅವತ್ತು ನನ್ನ ಮೇಲೆ ತುಂಬ ಶೋಷಣೆ ಆಯಿತು, ನನ್ನ ಮೇಲೆ ಹಲ್ಲೆ ಆಯಿತು, ಜೊತೆಗೆ ಊಟ ಕೂಡ ಕೊಡದಿರುವಂಥ ಮಟ್ಟಕ್ಕೆ ನನಗೆ ಮೆಡಿಕೇಷನ್ನ ಅವಶ್ಯಕತೆ ಇತ್ತು, ನನಗೆ ಟ್ರೀಟ್ಮೆಂಟ್ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅಷ್ಟು ನಾನು ಬಳಲು ಹೋಗಿದ್ದೆ. ಆದರೆ ಆಗಲೂ ಕೂಡ ನನಗೆ ಸಹಾಯ ಮಾಡಲಿಲ್ಲ. ಜೊತೆಗೆ ನಾನು ಕೇಳೋಕೆ ಹೋದಾಗ, ನಿನ್ನ ವೀಡಿಯೋಸ್ ಏನಿದೆ, ಫೋಟೋಸ್ ಏನಿದೆ, ಅದೆಲ್ಲವೂ ಕೂಡ ನನ್ನ ಹತ್ರ ಇದೆ, ನೀನು ಇದೇ ರೀತಿಯಾಗಿ ನನ್ನನ್ನೇನಾದರೂ ಟಾರ್ಚರ್ ಮಾಡ್ತಾಯಿದ್ರೆ ಮದುವೆ ಆಗುವಂಥ, ನಾನು ಈ ವಿಡಿಯೋ ಫೋಟೋಗಳನ್ನು ಹೊರಗಡೆ ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಕೂಡ ಆಗಿದೆ ಅಂತ ಆಕೆ ಆರೋಪ ಮಾಡಿದ್ದಾಳೆ. ಇದೆಲ್ಲವೂ ಕೂಡ ಕಂಪ್ಲೇಂಟಲ್ಲಿರುವಂಥ ವಿಚಾರ. ಇನ್ನು ಈಕೆ ಜೂನ್ 23ನೇ ತಾರೀಕು ಇದೇ ವರ್ಷ 2023ರಲ್ಲಿ ಮೋಗ್ರಾ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾಳೆ. ಇದೆಲ್ಲ ಡೀಟೇಲ್ ನನಗೆ ಹೇಳಿದ್ನಲ್ಲ, ಈ ಡೀಟೇಲನ್ನು ಪೊಲೀಸರ ಮುಂದೆ ಹೇಳಿ, ನನಗೆ ಈ ಥರ ಅನ್ಯಾಯ ಆಗಿದೆ, ದಯವಿಟ್ಟು ನ್ಯಾಯ ಕೊಡಿಸಿ, ಆತನನ್ನು ಬಂಧಿಸಿ ಅಥವಾ ಆತನ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತ. ಪೊಲೀಸರು ಕಂಪ್ಲೇಂಟನ್ನು ತಗೊಳ್ತಾರೆ. ಅದಾದಮೇಲೆ ಈಕೆ ಕೂಡ ವೆಯ್ಟ್ ಮಾಡ್ತಾ ಇರ್ತಾಳೆ, ಅಂದರೆ ಏನಾದರೂ ಕಂಪ್ಲೇಂಟ್ ಆದಮೇಲೆ ಆ್ಯಕ್ಷನ್ ಆಗುತ್ತಾ ಅಂತ. ಬಟ್ ಪೊಲೀಸರ ಕಾರ್ಯವೈಖರಿ ನೋಡಿದಾಗ ಈಕೆಗೆ ದಿಗ್ಭ್ರಮೆ ಆಗುತ್ತೆ. ಅಂದರೆ ನಾನು ಕೊಟ್ಟಂಥ ಕಂಪ್ಲೇಂಟ್ ಏನು ವ್ಯಾಲ್ಯೂ ಇದೆಯಾ ಇಲ್ವಾ ಇದಕ್ಕೆ ಅಂತ ನೋಡಿ ಆಕೆ ಪೊಲೀಸರು ಕೂಡ ವಿಚಾರಣೆ ಫಾಲೋಅಪ್ ಮಾಡ್ತಾಳೆ, ಏನಾಗ್ತಿದೆ, ಏನಾದರೂ ಗೊತ್ತಾಯ್ತಾ ಇಲ್ಲಿ ಆತ ಅಂತ. ಬಟ್ ಅದಾದಮೇಲೆ ಯಾವುದೇ ರೀತಿಯಾಗಿ ಆ್ಯಕ್ಷನ್ ಪೊಲೀಸರಿಂದ ತುಂಬ ಸ್ಲೋ ಪೇಸ್ಟಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಹೋಗ್ತಾ ಇರುತ್ತೆ. ಸೊ ಅದಾದಮೇಲೆ ಆಕೆ ಒಂದು ಕೆಲಸ ಮಾಡ್ತಾಳೆ, ಇದು ಯಾಕೋ ಪೊಲೀಸರು ಇಂಟ್ರೆಸ್ಟ್ ತಗೊಳ್ತಿರೋ ಥರ ಕಾಣ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಆಕೆ ಕಲ್ಕತ್ತಾದ ಹೈಕೋರ್ಟಿಗೆ ಹೋಗ್ತಾಳೆ. ಅಲ್ಲಿ ಹೋಗಿ ತನ್ನ ಒಂದು ನೋವನ್ನು ಹೇಳ್ಕೊತಾಳೆ, ಈ ಥರ ಆಗಿದೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಜೂನ್ 23ನೇ ತಾರೀಕೆ, ಆದರೆ ಯಾವುದೇ ರೀತಿಯಾದಂಥ ಒಂದು ಆ್ಯಕ್ಷನ್ ಕಂಡು ಬರ್ತಾ ಇಲ್ಲ, ಪೊಲೀಸರು ತ್ವರಿತಗತಿಯಲ್ಲಿ ಇದರ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ಅಂತ. ಆಗ ಹಿಗ್ಗಾಮುಗ್ಗ ಕೋರ್ಟ್ನವರು ಪೊಲೀಸರನ್ನ ಕರ್ಕೊಂಬಂದು ಅಲ್ಲಿ ಲೆಫ್ಟ್ ರೈಟ್ ತೊಗೊಳ್ತಾರೆ. ಯಾಕೆ, ಏನು ಲೇಟು, ಈ ಹುಡುಗಿ ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯಿತು, ಏನಾಗ್ತಿದೆ ಇನ್ವೆಸ್ಟಿಗೇಷನ್, ಎಲ್ಲಿ ಆತ ಏನು ಅಂತ ಸ್ಟೇಷನ್ಗಾದರೂ ಬರಬೇಕಲ್ಲ ಏನು ಅಂತ. ಆದರೆ ಇಲ್ಲ ಸರ್, ಆಗ್ತಾಯಿದೆ, ವಿಚಾರಣೆ ನಡೀತಿದೆ, ಹುಡುಕ್ತಿದ್ದೀವಿ, ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಸೀದಾ ಆಕೆ ಮೊದಲಿಗೆ ಆತನ ಮೊಬೈಲ್ ಏನಿದೆ ಅದನ್ನು ನೀವು ತಗೊಳ್ಳಿ, ನಿಮ್ಮ ವಶಕ್ಕೆ ತಗೊಳ್ಳಿ. ಯಾಕೆಂತಂದರೆ ಆಕೆ ಪ್ರೈವಸಿ ವಿಚಾರ, ಆಕೆ ಹೇಳ್ತಿದ್ದಾಳೆ ಒಂದಷ್ಟು ಪ್ರೈವೇಟ್ ವಿಡಿಯೋ ಫೋಟೋಗಳಿದೆ ಅಂತ, ಅದು ನಾಳೆ ಎಲ್ಲಾದರೂ ಹೊರಗಡೆ ಬಂದು ಸಮಸ್ಯೆ ಆಗ್ಬೋದು ಅಂತ. ಜುಲೈ 14ನೇ ತಾರೀಕೆ ಕೂಡಲೇ ಆತನನ್ನು ಬಂಧಿಸಬೇಕು ಅಂತ ಆದೇಶ ಕೂಡ ಹೊರಡಿಸಲಾಗುತ್ತೆ. ಸೊ ಅದಾದಮೇಲೆ ಆತನನ್ನು ಎಲ್ಲಿ ಅಂತ ಹುಡುಕ್ತಾರೆ, ಆತ ಅಬ್ಸ್ಕಂಡ್ ಆಗಿರ್ತಾನೆ ಅಭಿಷೇಕ್ ಪೊರೆಲ್. ಫೈನಲಿ ಈಗ ಆತನನ್ನು ಅರೆಸ್ಟ್ ಮಾಡಲಾಗಿದೆ ಡಮ್ ಅನ್ನೋ ಪ್ರದೇಶದಲ್ಲಿ. ಸೊ ಫೈನಲಿ ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಬೇಲ್ಗೂ ಕೂಡ ಅಭಿಷೇಕ್ ಪೊರೆಲ್ ಅರ್ಜಿ ಸಲ್ಲಿಸಿದ್ದಾಗಿತ್ತು, ಆದರೆ ಬೇಲ್ ಮನವಿಯನ್ನು ಕೋರ್ಟ್ ರಿಜೆಕ್ಟ್ ಮಾಡಿದೆ.
3 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಅಭಿಷೇಕ್ ಪೊರೆಲ್ ಇರಬೇಕಾಗುತ್ತೆ. ಇನ್ನು ಅಭಿಷೇಕ್ ಪೊರೆಲ್ ವರ್ಷನ್ ಕೇಳಿದ್ರೆ, ಅವರ ಕುಟುಂಬದವ್ರ ವರ್ಷನ್ ಕೇಳಿದ್ರೆ, ಇಲ್ಲ ಆಕೆ ಸುಮ್ಮನೆ ನಮ್ಮ ಮೇಲೆ ಈ ಥರದ್ದೊಂದು ಬ್ಲೇಮ್ ಹಾಕ್ತಿದ್ದಾಳೆ, ನಮ್ಮ ಕಡೆಯಿಂದ ಯಾವ ರೀತಿಯಾಗಿ ತಪ್ಪು ಆಗಿಲ್ಲ ಅಂತ ಅಭಿಷೇಕ್ ಪೊರೆಲ್ ಹಾಗೆ ಅವರ ಫ್ಯಾಮಿಲಿ ಅವ್ರು ಹೇಳ್ತಿದ್ದಾರೆ. ಸದ್ಯಕ್ಕೆ ಆಕೆ ಕಂಪ್ಲೇಂಟ್ ವರ್ಷನ್ ಗೊತ್ತು ನಮಗೆ, ಅಭಿಷೇಕ್ ವರ್ಷನ್ ಏನು ಅಂತ ಆತ ಕೋರ್ಟ್ ಮುಂದೆ ಬಂದು ಹೇಳಬೇಕಾಗತ್ತೆ. ಸದ್ಯಕ್ಕೆ 3 ದಿನ ಪೊಲೀಸ್ ಕಸ್ಟಡಿ. ಏನಾದರೂ ಆಕೆಯ ಕಡೆಯಿಂದ ಈ ತನ್ನ ಮೇಲೆ ಏನಾದರೂ ಶೋಷಣೆ ಆಗಿದೆಯೋ ಅಥವಾ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಆಗಿದೆಯೋ, ಎಮೋಷ್ನಲ್ ಏನಾದರೂ ಬ್ಲ್ಯಾಕ್ ಮೇಲ್ ಆಗಿದೆಯಾ ಅಥವಾ ಈಕೆಗೆ ಅನ್ಯಾಯ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ಸತ್ಯಾಂಶ ಗೊತ್ತಾಗಬೇಕಾಗಿದೆ. ಇದೀಗ ಕೋರ್ಟ್ನ ಮೆಟ್ಟಿಲೇರಿದೆ, ನೋಡಬೇಕು ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ. ಇದು ಅಭಿಷೇಕ್ ಪೊರೆಲ್ ಕೇಸ್ನ ಡೀಟೇಲ್ಸ್.